ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈಸಿಯಾಗಿ ಯಾವ ಥರ ನಮ್ಮ ಮನೇಲಿ ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡೋದು ಅಂತ ನೋಡೋಣ. ಎಷ್ಟೇ ಗಲೀಜಾಗಿದ್ದರೂ ಮತ್ತು ಕಪ್ಪಾಗಿದ್ದರೂ ಕೂಡ ಕ್ಲೀನ್ ಆಗುತ್ತೆ. ನಾನು ಒಂದು ನೈಲ್ ರಿಮೋರ್ ತೊಗೊಂಡಿದ್ದೀನಿ. ಸ್ವಲ್ಪ ಕಾಟನ್ಗೆ ರಿಮೋರ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದು ನೋಡಿ, ಇಲ್ಲಿ ಸ್ವಿಚ್ಚೆಲ್ಲ ಫುಲ್ ಬ್ಲ್ಯಾಕ್ ಆಗಿದೆ. ಇದನ್ನು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಒರೆಸ್ಕೋಬೋದು, ನೀಟಾಗುತ್ತೆ. ಒಂದು ಚೂರು ಕೂಡ ಗಲೀಜಿರಲ್ಲ, ಹೊಸದಾಗಿ ಇರುತ್ತೆ. ನೀವು ಹೊಸ ಸ್ವಿಚ್ ಬೋರ್ಡ್ ತಂದು ಹಾಕಿದ ರೀತಿ ಇರುತ್ತೆ. ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ನೀಟಾಗಿದೆ ಅಂತ. ಮತ್ತು ಒಂದು ಕಡೆ ಕೂಡ ಚೂರು ಗಲೀಜಿಲ್ದಂಗೆ ಕ್ಲೀನ್ ಮಾಡ್ಕೋಬೋದು. ಇನ್ನೊಂದು ಸ್ವಿಚ್ ಬೋರ್ಡ್ನ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇದರಲ್ಲಿ ಕೂಡ ತುಂಬ ಬ್ಲ್ಯಾಕ್ ಆಗಿದೆ. ಇದು ಕೂಡ ನೀಟಾಗಿ ಅದರಲ್ಲೇ ನಾವು ಕ್ಲೀನ್ ಮಾಡ್ಕೋಬೋದು. ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಈ ಥರ ಬಿಡಿಸ್ಕೊಂಡಿದ್ದೀನಿ. ಒಂದು ಸೇಫ್ಟಿ ಪಿನ್ ಅಂತ ಏನು ಹೇಳ್ತೀವಿ, ಆ ಪಿನ್ನಿನಿಂದ ಯಾವ ಥರ ಈಸಿಯಾಗಿ ಬಿಡಿಸೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಬಿಡಿಸ್ಕೋಬೋದು. ಮತ್ತು ನಿಮಗೆ ಕೈ ನೋವು ಬರೋದಾಗಲಿ, ಉಗುರು ನೋವಾಗೋದಾಗಲಿ ಏನೂ ಇಲ್ಲ. ಈಸಿಯಾಗಿ ಪಿನ್ನಿಂದ ಸಹಾಯದಿಂದ ಯಾವ ಥರ ಸಿಪ್ಪೆ ಬಿಡಿಸೋದು ಅಂತ ನೋಡೋಣ. ತುಂಬ ಬೇಗ ಆಗುತ್ತೆ. ನೀವು 10 ನಿಮಿಷದಲ್ಲಿ ಎಲ್ಲ ಬೆಳ್ಳುಳ್ಳಿಗಳನ್ನ ಬಿಡಿಸ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಬಿಡಿಸ್ಕೋಬೋದು ಅಂತ. ಎಲ್ಲನೂ ಕೂಡ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಜಸ್ಟು ಪಿನ್ನನ್ನು ಇಟ್ಕೊಂಡು ಈ ಥರ ಎಳೆದ್ರೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ ಎಲ್ಲ ಕೂಡ. ಈಸಿ ಮೆಥಡು ಕೂಡ. ಇವಾಗ ಉಗುರೆಲ್ಲ ನೋವು ಬರುತ್ತೆ ತುಂಬ ಬೆಳ್ಳುಳ್ಳಿ ಬಿಡಿಸಿದಾಗ. ಈ ಮೆಥಡನ್ನ ಫಾಲೋ ಮಾಡಿ. ಎಲ್ಲನೂ ಕೂಡ ಬಿಡಿಸ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಿಡಿಸ್ಕೋಬೋದು ಅಂತ. ನೋಡಿ, ಇವಾಗ ನೀಟಾಗಿ ಪಿನ್ನಿಂದ ಯಾವ ಥರ ಬಿಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಮೆಥಡ್ ಕೂಡ. ಎಲ್ಲನೂ ಬಿಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕೈ ನೋವು ಬರೋದಾಗಲಿ ಏನೂ ಇಲ್ಲ. ಜಸ್ಟ್ ಒಂದು ಸೇಫ್ಟಿ ಪಿನ್ನಿಂದ ನಾವು ಯಾವ ಥರ ಕ್ಲೀನ್ ಮಾಡ್ಕೋಬೋದು ಅಂತ, ಬೆಳ್ಳುಳ್ಳಿ ಸಿಪ್ಪೆನ ಯಾವ ಥರ ಬಿಡಿಸ್ಕೋಬೋದು ಅಂತ ಇವಾಗ ನೋಡಿ, ಆಲ್ರೆಡಿ ಬಿಡಿಸ್ಕೊಂಡು ಆಗಿದೆ. ಇದನ್ನು ಒಂದ್ಸರಿ ಫಾಲೋ ಮಾಡಿ ಮನೆಯಲ್ಲಿ, ಈಸಿ ಆಗುತ್ತೆ. ಇವಾಗ ಸೀಸರು ನಿಮಗೆ ಶಾರ್ಪ್ ಇಲ್ವಾ, ಏನು ಕಟ್ ಮಾಡೋದು ಕಟ್ ಆಗ್ತಿಲ್ವಾ, ಈ ಮೆಥಡನ್ನ ಫಾಲೋ ಮಾಡಿ. ನೋಡಿ, ನಾನೊಂದು ಸೀಸರ್ ತೊಗೊಂಡಿದ್ದೀನಿ. ಈ ಸೀಸರ್ಗೆ ನಾನು ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ ಮತ್ತು ಪೇಸ್ಟ್ ಇಟ್ಕೊಂಡಿದ್ದೀನಿ. ಒಂದು ಹಳೆ ಬಟ್ಟೆ ಕೂಡ. ಹಳೆ ಬಟ್ಟೆನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕಟ್ ಆಗ್ತಿಲ್ಲ ನೋಡಿ, ಒಂಚೂರು ಕೂಡ ಕಟ್ ಆಗ್ತಿಲ್ಲ. ಎಷ್ಟೇ ಇದು ಮಾಡಿದ್ರು ಕಟ್ ಆಗ್ತಾಯಿಲ್ಲ. ಇವಾಗ ನಾನು ಪೇಸ್ಟ್ ತೊಗೊಂಡಿದ್ದೀನಿ. ಯಾವ ಪೇಸ್ಟ್ ಆದರೂ ತೊಗೋಬೋದು. ನಿಮ್ಮ ಮನೇಲಿ ಯಾವ ಪೇಸ್ಟ್ ಯೂಸ್ ಮಾಡ್ತೀರಾ ಆ ಪೇಸ್ಟನ್ನು ತೊಗೋಬೋದು. ಸ್ವಲ್ಪ ಕೈಗೆ ಪೇಸ್ಟ್ ತೊಗೊಂಡಿದ್ದೀನಿ. ನಾನಿವಾಗ ಸೀಸರಿಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಅದರದ್ದು ಶಾರ್ಪ್ ಎಲ್ಲಿದೆ ಆ ಕಡೆ ಅಲ್ಲಿ ಕೂಡ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಅಲ್ಲಿ ಶಾರ್ಪ್ ಒಳಗಡೆ ಜಾಸ್ತಿ ಹಚ್ಕೋಬೇಕು. ಇವಾಗ ನೀಟಾಗಿ ಶಾರ್ಪ್ ಆಗುತ್ತೆ. ಎರಡು ಕಡೆನೂ ನೀಟಾಗಿ ಹಚ್ಕೋಬೇಕು ಕೈಯಲ್ಲಿ. ಮತ್ತು ಸೈಡಲ್ಲಿ ಹಚ್ಕೊಂಡ್ರು ಕೂಡ ಸೀಸರು ಕ್ಲೀನ್ ಆಗುತ್ತೆ. ತುಂಬ ಶಾರ್ಪ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಪೇಸ್ಟ್ ಹಚ್ಚಿ ಒಂದು 10 ನಿಮಿಷ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಆಗಿದೆ. ಇವಾಗ ಇದನ್ನು ಒಂದು ಟಿಶ್ಯೂಯಿಂದ ನಾನು ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದನ್ನು ಕಟ್ ಮಾಡೋ ರೀತಿ ಮಾಡಿಬಿಟ್ಟು ಕ್ಲೀನಾಗಿ ಒರೆಸ್ಕೋಬೇಕು. ಇವಾಗ ನೋಡಿ, ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಪೇಸ್ಟು ಒಂದು ಚೂರು ಇರಬಾರ್ದು. ನೀಟಾಗಿ ಟಿಶ್ಯೂಯಿಂದ ಒರೆಸ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಟಿಶ್ಯೂಯಲ್ಲಿ ನಾನು ಒರೆಸ್ಕೊಳ್ತಾ ಇದ್ದೀನಿ. ನೀರೇನು ಹಾಕೋಬಾರ್ದು, ಹಾಗೇ ಒರೆಸ್ಕೋಬೇಕು. ಇವಾಗ ಒರೆಸ್ಕೊಂಡು ಆಗಿದೆ. ಮತ್ತು ಒಂದು ಬೇರೆ ಬಟ್ಟೆಯಿಂದ ನಾನು ಒರೆಸ್ಕೊಂಡಿದ್ದೀನಿ. ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಇವಾಗ ಒರೆಸ್ಕೊಂಡು ಆಗಿದೆ. ಇವಾಗ ಒಂದು ಬಿಟ್ ತೊಗೊಂಡಿದ್ದೀನಿ. ಕಬ್ಬಿಣದ ಈ ಥರ ಬಿಟ್ಟಿದ್ರೆ ಅದನ್ನು ಸ್ವಲ್ಪ ಬಿಟ್ಟ ಮೇಲೆ ಈ ಥರ ಕ್ಲೀನಾಗಿ ಉಜ್ಕೊಂಡ್ರೆ
ನಿಮಗೆ ಶಾರ್ಪ್ ಆಗುತ್ತೆ. ನಿಮಗೆ ಬಿಟ್ಟಿಲ್ಲ ಅಂದರೆ ಮನೇಲಿ ಒಂದು ಬಾಟ್ಲು, ಗಾಜಿನ ಬಾಟ್ಲು ಇದ್ದರೂ ಕೂಡ ಅದರಲ್ಲಿ ಕೂಡ ಮಾಡ್ಕೋಬೋದು. ಇವು ನೀಟಾಗಿ ಈ ಥರ ಉಜ್ಕೋಬೇಕು. ಉಜ್ಕೊಂಡು ಆಗಿದೆ ನೋಡಿ. ಈ ಥರ ಒಂದು ಬಾಟ್ಲು ತೊಗೊಂಡಿದ್ದೀನಿ. ಬಾಟ್ಲು ತುದಿಯಲ್ಲಿ ಈ ಥರ ನೀಟಾಗಿ ಉಜ್ಕೋಬೇಕು. ಕ್ಲೀನಾಗಿ ಹಾಕ್ಕೊಂಡು ಉಜ್ಕೊಂಡ್ರೆ ನಿಮಗೆ ಶಾರ್ಪ್ ಆಗುತ್ತೆ, ತುಂಬ ಶಾರ್ಪಾಗಿರುತ್ತೆ. ಮತ್ತು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಟ್ಟೆಯನ್ನು ತಗೊಂಡು ಕ್ಲೀನಾಗಿ ಒರೆಸ್ಕೊಂಡು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಯಾವ ಥರ ಶಾರ್ಪ್ ಆಗಿದೆ ಅಂತ, ಎಷ್ಟು ನೀಟಾಗಿ ಕಟ್ಟಾಗ್ತಾ ಇದೆ ಅಂತ. ಬಟ್ಟೆ ಕೂಡ ಫಸ್ಟ್ ಕಟ್ ಮಾಡಿದಾಗ ಕ್ಲಾತ್ ಕಟ್ಟಾಗ್ತಾ ಇರಲಿಲ್ಲ. ಇವಾಗ ನೋಡಿ ಎಷ್ಟು ನೀಟಾಗಿ ಕಟ್ಟಾಗ್ತಾ ಇದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಸಿ ಕೂಡ. ಯಾವುದೇ ಸೀಸರ್ ಇದ್ದರೂ ಕೂಡ ಈ ಥರ ಮಾಡಿಕೊಂಡ್ರೆ ಶಾರ್ಪ್ ಮನೇಲೇ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್,